ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಸಾನಾ ಫಾರ್ ಯು. ನನ್ನ ಹೆಸರು ತ್ರಿವೇಣಿ ಅಂತ. ನಾನು ಇವತ್ತು ನಿಮಗೆ ಒಂದು ಹೊಸ ಡಿಸೈನನ್ನು ತೋರಿಸ್ಕೊಡ್ತಾ ಇದ್ದೀನಿ. ಹೊಸದೇನಿಲ್ಲ, ಇದು ತುಂಬ ಸಿಂಪಲ್ ಡಿಸೈನು. ಬನ್ನಿ ಯಾವ ರೀತಿ ಹಾಕೋದು ನೋಡೋಣ. ಇದಕ್ಕೆ ನಾನು ಬೇಸಿಕ್ಕು 3 ಸ್ಟ್ಯಾಂಡ್ಸ್ ಆಫ್ ಸಿಲ್ಕ್ ಥ್ರೆಡನ್ನು ತೆಗೆದುಕೊಂಡಿದ್ದೀನಿ. ನೋಡೋಣ ಬನ್ನಿ ಯಾವ ರೀತಿ ಹಾಕೋದು ಅಂತ. ನಾನು ಇವಾಗ 3 ಸ್ಟ್ಯಾಂಡ್ಸ್ ಆಫ್ ಸಿಲ್ಕ್ ಥ್ರೆಡನ್ನು ಮೀಡಿಯಮ್ ಸೈಜ್ ನೀಡಲಲ್ಲಿ ಈ ರೀತಿ ತೆಗೆದುಕೊಂಡು ಈಗ ಇನ್ಸರ್ಟ್ ಮಾಡ್ಕೊತಿದ್ದೀನಿ. ಈ ರೀತಿ ಇನ್ಸರ್ಟ್ ಮಾಡಿಕೊಂಡು ಟ್ರಿಮ್ ಮಾಡ್ಕೋಬೇಕು. ಈ ರೀತಿ ನೋಡಿ, ಈ ರೀತಿ ಸ್ಮಾಲ್ ನೀಡಲಲ್ಲಿ ನಾನು ಥ್ರೆಡನ್ನು ತೆಗೆದುಕೊಂಡಿದ್ದೀನಿ. ಇದರ ಸಹಾಯದಿಂದ ನಾನು ಇವಾಗ ಬೀಡ್ಸನ್ನು ಇನ್ಸರ್ಟ್ ಮಾಡ್ಕೊತಿದ್ದೀನಿ. ನೋಡಿ, ಈ ರೀತಿ ಬೀಡ್ಸನ್ನು ನಾನು ತೆಗೆದುಕೊಂಡಿದ್ದೀನಿ. ಸೊ ಕಾಟನ್ ಥ್ರೆಡ್ ಸಹಾಯದಿಂದ ಈ ರೀತಿ ಇನ್ಸರ್ಟ್ ಮಾಡ್ಕೊತಾ ಇದ್ದೀನಿ. ನೋಡಿ, ಕಿರು ಬೆರಳಿನಷ್ಟು ಗ್ಯಾಪನ್ನು ಬಿಟ್ಬಿಟ್ಟು ಮತ್ತೊಂದು ದಾರವನ್ನು ಈ ರೀತಿ ಇನ್ಸರ್ಟ್ ಮಾಡ್ಕೋಬೇಕು. ತುಂಬ ಈಸಿ ಈ ಡಿಸೈನು, ಬಿಗಿನರ್ಸ್ ಕೂಡ ಟ್ರೈ ಮಾಡ್ಬೋದು, ಹಾಗಾಗಿ ನಾನು ತೋರಿಸ್ತಾ ಇದ್ದೀನಿ. ಸೊ ಮತ್ತೆ ಇದಕ್ಕೂ ಕೂಡ ಈ ರೀತಿ ದಾರವನ್ನು ಹಾಕ್ಕೊಂಡು ಬೀಡ್ಸನ್ನು ಇನ್ಸರ್ಟ್ ಮಾಡ್ಕೋಬೇಕು. ಈ ರೀತಿ ಇನ್ಸರ್ಟ್ ಮಾಡ್ಕೊಂಡಾದ್ಮೇಲೆ ಮೇಲ್ಭಾಗಕ್ಕೆ 2 ಬೀಡ್ಗಳನ್ನು ಈ ರೀತಿ ತೆಗೆದುಕೊಂಡು ಈ 2 ದಾರವನ್ನು ಒಟ್ಟಿಗೆ ಇಟ್ಕೊಂಡು ಈ ರೀತಿ ನಾಟನ್ನು ಹಾಕಬೇಕು. ಇವಾಗ ನಾನು ನಾಟ್ ಹಾಕೋತಾ ಇದ್ದೀನಿ. ನೋಡಿ, ಈ ರೀತಿ ನಾಟನ್ನು ಹಾಕ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಕುಚ್ಚನ್ನು ಕಟ್ಟಬೇಕು. ಇಲ್ಲಿ ಗೋಲ್ಡ್ ಕಲರ್ ಏನಿದೆ ಇದು 35 ಸ್ಟ್ಯಾಂಡ್ಸ್ ಇದೆ. ಬ್ಲೂ ಕಲರ್ ಏನಿದೆ ಇದು 35 ಸ್ಟ್ಯಾಂಡ್ಸ್ ಇದೆ. ಟೋಟಲ್ 2 ಸೇರಿ 70 ಸ್ಟ್ಯಾಂಡ್ಸ್ ಆಫ್ ಸಿಲ್ಕ್ ಥ್ರೆಡ್ ಇದೆ ಇದರಲ್ಲಿ. ಸೊ ಇದನ್ನು ಬಳಸಿ ನಾನು ಒಂದೇ ಕುಚ್ಚಲ್ಲಿ 2 ಕಲರ್ಸ್ ಬರುವ ರೀತಿಯಲ್ಲಿ ಇವಾಗ ಕುಚ್ಚನ್ನು ಕಟ್ತಾ ಇದ್ದೀನಿ. ಮೊದಲಿಗೆ ಗೋಲ್ಡ್ ಕಲರನ್ನು ನಾವು ಇನ್ಸರ್ಟ್ ಮಾಡ್ಕೋಬೇಕು. ಏನಿಲ್ಲಿ ಹೋಲ್ ಇರುತ್ತೆ ಅದಕ್ಕೆ ಗೋಲ್ಡ್ ಕಲರ್ ದಾರವನ್ನು ಇನ್ಸರ್ಟ್ ಮಾಡ್ಕೋಬೇಕು. ಮತ್ತು ಈ ದಾರವನ್ನು ಯಾವ ರೀತಿ ತೆಗೆದುಕೊಳ್ಳೋದು ಅನ್ನೋದನ್ನು ನಾನು ಆಲ್ರೆಡಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ, ನೀವು ನೋಡ್ಬೋದು. ನೀಡಲ್ಸ್ ಏನು ಅವಶ್ಯಕತೆ ಇಲ್ಲ. ಈ ರೀತಿ ಫ್ಯಾಬ್ರಿಕ್ ಗ್ಲೂವನ್ನು ಯೂಸ್ ಮಾಡಿ ಈ ರೀತಿ ಅಂಟಿಸ್ಕೊಂಡು ಯೂಸ್ ಮಾಡ್ತಾ ಇದ್ದೀನಿ ನಾನಿಲ್ಲಿ. 2 ಬೀಡ್ಸ್ಗಳ ಗ್ಯಾಪ್ನಲ್ಲಿ ನಾವು ಈ ರೀತಿ ಥ್ರೆಡನ್ನು ಈ ರೀತಿ ಇನ್ಸರ್ಟ್ ಮಾಡ್ಕೊಬೇಕು. ಸೊ ಈ ಏನಿದೆ ಬ್ಲೂ ಕಲರು ಅದನ್ನು ಆ ಸೈಡ್ ತೆಗೆದುಕೊಳ್ಬೇಕು. ನೋಡಿ, ಆ ಸೈಡ್ ತೆಗೆದುಕೊಳ್ಬೇಕು. ಗೋಲ್ಡ್ ಕಲರನ್ನು ಈ ಸೈಡ್ ತೆಗೆದುಕೊಳ್ಬೇಕು. ಓಕೆ, ಸೊ ನೆಕ್ಸ್ಟು ಈ ಬ್ಲೂ ಕಲರನ್ನು ಇನ್ಸರ್ಟ್ ಮಾಡ್ಕೋಬೇಕು. ನೋಡಿ, ಈ ರೀತಿ ಇನ್ಸರ್ಟ್ ಆಗಿದೆ. ಸೊ ಮಿಕ್ಸ್ ಆಗದ ರೀತಿಯಲ್ಲಿ ಸಪ್ರೇಟು ಈ ರೀತಿ ಸ್ವಲ್ಪ ಹದಮಿ ಇಟ್ಕೊಳ್ಳಿ. ಅದು ಮಿಕ್ಸಪ್ ಆಗೋದಿಲ್ಲ. ಈ ರೀತಿ ಸಪ್ರೇಟ್ ದಾರ ರೆಡಿ ಮಾಡ್ಕೊಳೋದ್ರಿಂದ ಯಾವುದೇ ಕಾರಣಕ್ಕೂ ಮಿಕ್ಸಪ್ ಆಗೋದಿಲ್ಲ, ತುಂಬ ನೀಟಾಗಿ ಕುಚ್ಚು ಬರುತ್ತೆ. ಮೊದಲಿಗೆ ಮಧ್ಯಭಾಗದಲ್ಲಿ ಈ ರೀತಿ ಸೂಜಿಯನ್ನು ಇನ್ಸರ್ಟ್ ಮಾಡ್ಕೋಬೇಕು. ನಂತರ ಹೆಬ್ಬೆರಳಿನ ಸಹಾಯದಿಂದ ಗೋಲ್ಡ್ ಥ್ರೆಡನ್ನು ಈ ರೀತಿ ಹದಮಿಟ್ಕೊಂಡು 3 ರೌಂಡ್ ಹಾಕಬೇಕು. 3 ರೌಂಡ್ಸ್ ಹಾಕಬೇಕು. ಸೊ 3 ರೌಂಡ್ಸ್ ಆದಮೇಲೆ ಸೊ ಈ ಲೆಫ್ಟ್ ಸೈಡಿಂದ ರೈಟ್ ಸೈಡ್ಗೆ ಮಧ್ಯಭಾಗದಲ್ಲಿ ಸೂಜಿಯನ್ನು ಇನ್ಸರ್ಟ್ ಮಾಡ್ಕೋಬೇಕು. ಈ ರೀತಿ ನಂತರ ಈ ಮೇಲ್ಭಾಗದಿಂದ ಕೆಳಭಾಗಕ್ಕೆ ನೀಡಲನ್ನು ಇನ್ಸರ್ಟ್ ಮಾಡ್ಕೋಬೇಕು. ಸೊ ಈಗ ಜರಿ ಥ್ರೆಡನ್ನು ಕಟ್ಟಿ ಆಗಿದೆ. ಇದನ್ನು ಶಾರ್ಟಾಗಿ ಟ್ರಿಮ್ ಮಾಡ್ಕೋಬೇಕು. ನೋಡಿ, ಈ ರೀತಿ ಶಾರ್ಟಾಗಿ ಈ ರೀತಿ ಇಟ್ಕೊಂಡು ಟ್ರಿಮ್ ಮಾಡ್ಕೋಬೇಕು. ಸೊ ಇವಾಗ ಡಿಸೈನ್ ಫುಲ್ ಕಂಪ್ಲೀಟ್ ಆಗಿದೆ. ನೋಡಿ, ಈ ಡಿಸೈನ್ ಏನಿದೆ ಇದು ಸಿಂಪಲ್ಲಾಗಿ ಯಾರು ಬೇಕಾದ್ರೂ ಹಾಕೊಬೋದು. ಡಬಲ್ ಕಲರನ್ನು ಯೂಸ್ ಮಾಡಿ ಡಿಸೈನನ್ನು ನಾನು ಹಾಕಿದ್ದೀನಿ. ಗೋಲ್ಡ್ ಮತ್ತು ಬ್ಲೂ ಕಲರನ್ನು ಯೂಸ್ ಮಾಡಿದ್ದೀನಿ. ಸ್ಯಾರಿಲಿ ಯಾವ ಕಲರ್ ಇರುತ್ತೆ ಅದನ್ನು ನೋಡಿ ನೀವು ತೆಗೆದುಕೊಳ್ಬೋದು.
ನೋಡಿ ಕಾಣ್ತಿದೆಯಲ್ಲ, ಸೇಮ್ ಇದು ಸಹ ಅದೇ ಡಿಸೈನ್ನೇ, ಬಟ್ ಮೇಲೆ ಸ್ಟೆಪ್ನಲ್ಲಿ ನಾನು ಏನು 3 ಸ್ಟ್ಯಾಂಡ್ಸ್ ಆಫ್ ಸಿಲ್ಕ್ ಥ್ರೆಡನ್ನು ತೆಗೆದುಕೊಳ್ತೀನಿ. ಸೊ ಅದು ತೆಗೆದುಕೊಂಡಾದಮೇಲೆ ನಾಟನ್ನು ಹಾಕ್ಕೊಂಡಿದ್ದೀನಿ, ನೀವು ನೋಡ್ಬೋದು, ಅಷ್ಟೇ ಡಿಫ್ರೆನ್ಸು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.